ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸಲ್ಲಿ ನಾನು ನಿಮಗೆ ಚಟ್ಪಟ್ ರಸಮ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದರ ನೇಮ್ ತುಂಬ ಡಿಫ್ರೆಂಟ್ ಆಗಿರ್ಬೋದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡುವಂತಹ ರಸಮ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಮ್ಮನ ಲೋಕ ರೆಸಿಪೀಸ್ ಚಾನಲಲ್ಲಿ ರಸಮ್ಗಳದೇ ಹಾವಳಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಸ್ತಿ ವ್ಯೂಸ್ ಆಗ್ತಾ ಇರೋದು ಹಾಗೆ ಜಾಸ್ತಿ ಕಮೆಂಟ್ಗಳನ್ನ ಮಾಡ್ತಾ ಇರೋದು ಕೂಡ ನಮ್ಮ ರಸಮ್ ರೆಸಿಪಿಗಳಿಗೇ ಜಾಸ್ತಿ. ಹಾಗೆಯೇ ನನ್ನ ವ್ಯೂವರ್ಸ್ ಒಬ್ಬರು ಈ ಒಂದು ರಸಮ್ನ ಹೇಳ್ಕೊಡಿ ಅಂತ ಒಂದು ಕಮೆಂಟ್ ಮಾಡಿದ್ರು. ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾನಿಲ್ಲಿ ಒಂದು 10 ಬೆಳ್ಳುಳ್ಳಿಯ ಎಸ್ಲನ್ನು ತಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು 20 ಎಸ್ಲಾಗೋಷ್ಟು ಅಂದರೆ 20 ಎಲೆಗಳಷ್ಟು ಕರಿಬೇವಿನ ಎಲೆಗಳನ್ನು ತಗೊಂಡು ಈ ಥರ ದಪ್ಪಗೆ ರುಬ್ಬಿದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಕೂಡ ಹಾಕಿ ತರಿಯಾಗಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಯಾವುದೇ ಥರದ ನೀರನ್ನು ಹಾಕಬೇಡಿ. ಸೊ ಅದಾದಮೇಲೆ ನಾನಿಲ್ಲಿ ಅದೇ ಜಾರಿಗೆ ಅಥವಾ ಬೇರೆ ಇನ್ನೊಂದು ಜಾರಿಗೆ ಟೊಮೊಟೊವನ್ನು ಹಾಕ್ತಿದ್ದೀನಿ. ಸೊ ಇದು ಜಾಮೂನ್ ಟೊಮೊಟೊ ಆಗಿರೋದ್ರಿಂದ ಒಂದು 4 ಜಾಮೂನ್ ಟೊಮೊಟೊಗಳನ್ನು ಹಾಕೋತಾ ಇದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದು 3 ಹುಳಿ ಟೊಮೊಟೊ ಆದರೆ ಸಾಕು. ಫ್ರೆಂಡ್ಸ್, ನೀವು ಜಾಮೂನ್ ಟೊಮೊಟೊ ಹಾಗೆ ಹುಳಿ ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಸೊ ಈ ಥರ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿ ಈ ಥರ ಹುಣಸೆ ರಸವನ್ನು ತೆಕ್ಕೊಳ್ಳಿ ಅದರಿಂದ. ಸೊ ನಾನಿಲ್ಲಿ ನೋಡ್ತಾ ಇರ್ಬೋದು, ಸೋಸ್ಕೊತಾ ಇದ್ದೀನಿ, ಕೈಯಲ್ಲೇ ಸೋಸ್ಕೊತಾ ಇದ್ದೀನಿ. ಸವನ್ನು ಹುಣಸೆ ಕಾಯಿಂದ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ರುಬ್ಬಿರೋ ಅಂಥ ಟೊಮೊಟೊನ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದ್ದನ್ನ ಒಂದು ಕಡೆಗೆ ಎತ್ತಿಟ್ಕೊಂಡ್ರೆ, ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಂಡು ಎತ್ತಿಟ್ಕೋಬೋದು. ಈಗ ರಸಮ್ನ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೀರನ್ನು ಹಾಕೊಳ್ಳಿ. ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಕಾದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಜೊತೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸಿನಕಾಯಿ ಪುಡಿ ಹಾಗೆ ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾವು ಫಸ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ, ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಪೇಸ್ಟ್ ಮಾಡಿದ್ನಲ್ಲ, ಅಂದರೆ ತರತರಿಯಾಗಿ ರುಬ್ಬಿದ್ನಲ್ಲ, ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಳೋಣ. ಸೊ ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಗೆ 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಹುಣಸೆ ರಸ ಹಾಗೆ ಟೊಮೊಟೊ ಪ್ಯೂರಿ ಮಾಡಿದ್ವಲ್ಲ ಅದನ್ನು ಒಂದು ಕಡೆಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ. ಮತ್ತು ನಿಮಗೆ ಅದಕ್ಕೆ ನೀರು ಬೇಕು ಅಂತ ಹೇಳಿದ್ರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಟೊಮೊಟೊ ಅಂದರೆ ರಸಮ್ನ ಮಾಡ್ತಾಯಿದ್ದೀನಿ. ಈ ಚಟ್ಪಟ್ ರಸಮ್ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಇದಕ್ಕೆ ಲಾಸ್ಟ್ಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕೊಳ್ಳೋಣ. ಸೊ ಇದು ನಿಮಗೆ ಆಪ್ಷನಲ್ಲಿ ಬಿಟ್ಟಿದ್ದು, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಇದನ್ನು ಹಾಕೋದ್ರಿಂದ ರಸಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಮೆಥಡ್ ಅಂತಲೇ ಹೇಳ್ಬೋದು. ತುಂಬ ಜನ ಏನಪ್ಪ ಇದು ಈ ಭಟ್ರುಗಳು ಮಾಡೋರ ಥರ ನಮಗೆ ರಸಮ್ಗಳು ಬರೋದೇ ಇಲ್ವಲ್ಲ ಅಂದ್ಕೊಳ್ತಾ ಇರ್ತಾರೆ ಮದುವೆ ಮನೇಲಿ ಅಥವಾ ಏನಾದರೂ ಫಂಕ್ಷನ್ಗಳಲ್ಲಿ ರಸಮ್ ತಿಂದಾಗ. ಸೊ ಅವರು ಈ ಥರ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ ಬೆಲ್ಲ ಹಾಕಿ. ಸೊ ಲಾಸ್ಟ್ ಅದು ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೆಡಿ ಟು ಸರ್ವ್. ಈ ಒಂದು ರಸಮ್ ಚಟ್ಪಟ್ ರಸಮ್ ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗುತ್ತೆ. ಹಾಗೆ ತುಂಬ ಜನ ಬೇಳೆ ತರಕಾರಿ ಇಲ್ಲ, ಏನಪ್ಪ ಮಾಡೋದು, ಮಾರ್ಕೆಟಿಂದ ಇವತ್ತು ತರಕಾರಿ ತರಬೇಕು, ರೇಷನ್ ಅಂಗಡಿಯಿಂದ ಬೇಳೆ ತರಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಈ ಒಂದು ರಸಮ್ನ ನಿಜವಾಗ್ಲೂ ಮಾಡಿ ಟೇಸ್ಟ್ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅಮ್ಮನ ಲೋಕ ರೆಸಿಪೀಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸರ್ವಜನ ಸುಖಿನೋ ಭವಂತು, ಅನ್ನದಾತು ಸುಖಿ ಭವ. ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.